ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ 2 ಹೆಜ್ಜೆ ಹಾಕಿ ಅಮ್ಮನ್ನ ಬುಟ್ಟಿಗೆ ಹಾಕ್ಕೊಂಡೆ. ಅದಾದಮೇಲೆ ಅವ್ರನ್ನೇ ದಾಳ ಮಾಡಿಕೊಂಡು 2 ಎಕರೆ ಜಾಗನೂ ಹೊಡ್ಕೊಂಡ್ಬಿಟ್ಟೆ. ನೋಡೋರ್ ಕಣ್ಣಿಗೆ ಒಳ್ಳೊಳಾಗೂ ಕಾಣಿಸ್ಕೊಬೋದು, ಹಾಗೆ ಒಂದೊಂದಾಗೆ ಮೆಲ್ಲಿಗೆ ಆಸ್ತಿನೂ ಕಬಳಿಸ್ಕೋಬೋದು. ಎಂಥ ಪ್ಲ್ಯಾನ್ ನೋಡು ನಿಂದು. ಭಕ್ತಿ ಇದ್ರೆ ದೇವರು ವರ ಕೊಡ್ತಾನೆ. ಅದನ್ನ ಯಾರು ಪ್ಲಾನ್ ಅಂತ ಹೇಳಲ್ಲ, ನಾವಿಟ್ಟಿರೋ ಶ್ರದ್ಧೆಗೆ ಪ್ರತಿಫಲ ಅಂತ ಹೇಳ್ತಾರೆ. ಓಹೋ, ನೀನು ಈ ರೀತಿ ಡಾನ್ಸ್ ಹೇಳ್ಕೊಡೋದಕ್ಕೆ 2 ಎಕರೆ ಪ್ರತಿಫಲನಾ? ಅದ್ರ ಬೆಲೆ ಎಷ್ಟು ಅಂತನಾದರೂ ಗೊತ್ತಾ ನಿನಗೆ? ನಿನ್ನ ರೀತಿ ಡಾನ್ಸ್ ಹೇಳ್ಕೊಡೋ 100 ಜನಕ್ಕೆ 10 ವರ್ಷ ಸಂಬಳ ಕೊಡ್ಬೋದು. ಇಲ್ಲ, ನನಗದ್ರ ಬೆಲೆ ಗೊತ್ತಿಲ್ಲ. ನನಗೆ ನನ್ನ ಕಲೆಗಿರೋ ಬೆಲೆ ಅಷ್ಟೇ ಗೊತ್ತಿರೋದು. ಛೇ, ಈ ಮನೇಲಿರೋರಿಗೆ ಬುದ್ಧಿನೇ ಇಲ್ಲ. ಆದಿ ಬೀದಿಲಿ ಹೋಗೋರಿಗೆ, ಅನಾಥರಿಗೆಲ್ಲ ಬಿಟ್ಟಿಯಾಗಿ ಆಸ್ತಿನ ಹಂಚ್ತಾ ಹೋದರೆ ಕಡೆಗೆ ನಾವೆಲ್ಲರೂ ಬೀದಿಗೆ ಬರಬೇಕಾಗತ್ತೆ. ಇದೇ ಕಾರಣಕ್ಕೆ ನನ್ನ ಗಂಡ ಭಾಗ ಕೇಳಿದ್ದು. ದೀಪಿಕಾ, ನಾನು ಡಾನ್ಸ್ ಹೇಳ್ಕೊಟ್ಟಿರೋದಕ್ಕೂ ಆ 2 ಎಕರೆ ಜಾಗಕ್ಕೂ ಅಭಿ ಭಾಗ ಕೇಳ್ತಿರೋದಕ್ಕೂ ಯಾಕೆ ಸಂಬಂಧ ಕಲ್ಪಿಸ್ತೀಯಾ? ಯಾಕೆ ಅಂದರೆ ಈ ರೀತಿ ದಾನ ಮಾಡೋಕ್ಕೆ ಅದು ಭಾಗ ಆಗದೆ ಇರೋ ಆಸ್ತಿ. ಒಂದು ವೇಳೆ ಭಾಗ ಆಗಿ ಅದು ಅಭಿ ಪಾಲಿಗೆ ಬಂದರೆ ಅದ್ರ ಮೇಲೂ ಕಣ್ಣು ಬಿದ್ದಿದೆಯಲ್ಲ ನಿನಗೆ. ನನಗೆ ಇದು ಯಾವುದ್ರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ದೀಪಿಕಾ. ಎಲ್ಲದ್ರ ಬಗ್ಗೆ ನಾಳೆ ಅಭಿನೇ ಮನೇಲಿ ಮಾತಾಡ್ತೀನಿ ಅಂತ ಹೇಳಿದಾನಲ್ಲ, ಮಾತಾಡಲಿ ಬಿಡು. ಏನಾಗುತ್ತೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಆಗೋದೆಲ್ಲ ಆಗಲೇಬೇಕು. ಈ ಮನೇಲಿ ಇದ್ಕೊಂಡು ನಿನ್ನ ಮೆರ್ದಾಟಗಳನ್ನೆಲ್ಲ ನೋಡಿ ಸಹಿಸ್ಕೊಂಡಿರೋಕ್ಕೆ ಆಗಲ್ಲ ನನಗೆ. ನಾವೇನಾದರೂ ಇಲ್ಲೇ ಇದ್ದರೆ ನಮ್ಮ ಪಾಲಿನ ಆಸ್ತಿನೂ ಹೊಡೆಯೋ ಪ್ಲ್ಯಾನ್ ಮಾಡಿರ್ತೀಯ ನೀನು. ದೀಪಿಕಾ ಪ್ಲೀಸ್, ಎಲ್ಲ ಮಾತುಕತೆನೂ ನಾಳೆನೇ ಆಗುತ್ತೆ ಅಂದಮೇಲೆ ಈಗ ನಾವು ಮಾತಾಡಿ ಏನು ಪ್ರಯೋಜನ? ಆಸ್ತಿ ಯಾರು ಹೊಡಿತಾರೆ, ಸಂಬಂಧನ ಯಾರು ಉಳಿಸ್ಕೋತಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಆದರೆ ಒಂದಂತೂ ಸತ್ಯ, ಯಾವುದೇ ಕಾರಣಕ್ಕೂ ಈ ಮನೆ ಭಾಗ ಆಗಲ್ಲ. ಆ ನಂಬಿಕೆ ನನಗಿದೆ. ಅದು ನೆನೆ ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಹಾಂ ಹಾಂ, ಓಕೆ, ಸರಿ ಸರಿ ಸರಿ. ಹಾಂ, ಆಯಿತು ಆಯಿತು, ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ. ಓಕೆ ಮಧು ಅವರೇ, ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ ಗೊತ್ತಾ? ಖುಷಿ ಆಗ್ತಿದೆಯಾ? ಅಂಥದ್ದೇನಾಯಿತು? ನಿಮ್ಮ ಖುಷಿಗೆ ಕಾರಣ ಏನು ಅಂತ ಕೇಳ್ಬೋದಾ? ನಿಮಗೆ ಗೊತ್ತಾ, ಇವತ್ತು ಪಾಪ ಅವನಾಗವನೇ ಬಂದು ನನ್ನನ್ನು ಮಾತಾಡಿಸ್ದ. ಏನು ಸಮರ್ಥ ಅವನಾಗವನೇ ಬಂದು ನಿಮ್ಮನ್ನು ಮಾತಾಡ್ಸಿದ್ನಾ? ನಂಬೋಕೆ ಆಗ್ತಿಲ್ವೇ? ನಿಮ್ಮನ್ನ ಅಮ್ಮ ಅಂತ ಕರೆದ್ನಾ? ಇಲ್ಲ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆದ್ರೆ ಇವತ್ತು ಅವನು ಬಂದು ನನ್ನ ಡ್ಯಾನ್ಸ್ ಬಗ್ಗೆ ಮಾತಾಡ್ದ. ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ನನಗಿಷ್ಟ ಆಯ್ತು ಅಂದ. ಅವನು ಆ ರೀತಿ ಬಂದು ಹೇಳಿದಾಗ ನಾನು ಆಕಾಶದಲ್ಲಿ ತೇಲಾಡ್ತಿದ್ದೀನೇನೋ ಅಂತ ಅನ್ನಿಸ್ತು. ವಾ, ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ಇನ್ನೇನಿರುತ್ತೆ ತುಳಸಿಯವರೇ? ನಿಮ್ಮ ಮಗನೇ ನಿಮ್ಮ ಡ್ಯಾನ್ಸನ್ನು ಮೆಚ್ಕೊಂಡಿದ್ದಾಯ್ತು. ನೀವು ಡ್ಯಾನ್ಸ್ ಕಲ್ತಿದ್ದಕ್ಕೂ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಕ್ಕಳೆಲ್ರಿಗೂ ನನ್ನ ಡ್ಯಾನ್ಸ್ ಇಷ್ಟ ಆಯ್ತಲ್ಲ, ಆ ಖುಷಿಗೆ ನನಗೆ ಮತ್ತೆ ಕುಣಿಬೇಕು ಅನ್ನಿಸ್ತಾ ಇದೆ. ಹೌದಾ? ಮತ್ತೆ ಡ್ಯಾನ್ಸ್ ಮಾಡಿ. ನೀವು ಯಾವಾಗ ಡ್ಯಾನ್ಸ್ ಮಾಡಿದ್ರು ನಾನು ನೋಡೋದಕ್ಕೆ ರೆಡಿ. ನಾನು ಹಾಗಲ್ಲ ಹೇಳಿದ್ದು. ನನಗೆ ಅರ್ಥ ಆಗುತ್ತೆ ತುಳಸಿಯವರೇ. ನೀವು ಮಕ್ಕಳ ಪ್ರೀತಿಗೋಸ್ಕರ ಎಷ್ಟು ಚಡಪಡಿಸ್ತೀರಾ, ಎಷ್ಟು ಹಾತೊರಿತೀರಾ ಅನ್ನೋದು ನನಗೆ ಗೊತ್ತು. ತಾಯಿ ಆದವಳ ಜೀವನದಲ್ಲಿ ಮಕ್ಕಳ ಪ್ರೀತಿಗಿಂತ ದೊಡ್ಡದು ಇನ್ನೇನಿದೆ ಹೇಳಿ? ಅದು ನಿಜ. ಆದರೂ ನೀವು ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡಿದ್ರಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅದರಲ್ಲೂ ನೀವು ಸುಮತಿ ಡ್ಯಾನ್ಸ್ ಮಾಡಿದಾಗೆ ಕ್ಲಾಸಿಕಲ್ ಡ್ಯಾನ್ಸನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಈ ವಿಷಯನ ನಾನು ಯಾರ ಹತ್ರನೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಈ ಡ್ಯಾನ್ಸ್ ಕಲ್ತಿದ್ದು ಅಭಿಯಿಂದಾನೆ. ಅಭಿ ಯಾವಾಗಲೂ ಅಮ್ಮ ಅಮ್ಮ ಅಂತ ಕನ್ವರ್ಸ್ಕೊಂಡು ಅವ್ರ ಅಮ್ಮನ ತುಂಬ ನೆನಪು ಮಾಡ್ಕೋತಾ ಇದ್ದ.
ಅವ್ರು ಡ್ಯಾನ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ ಅಂತ ನನಗೂ ಗೊತ್ತಾಯಿತು. ನನ್ನಿಂದ ಅವನಿಗೆ ಅವನ ತಾಯಿ ಪ್ರೀತಿ ಕೊಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಡೆ ಪಕ್ಷ ಒಂದು 10 ನಿಮಿಷನಾದರೂ ಅವನ ಕಣ್ಮುಂದೆ ಅವನ ತಾಯಿನ ತರಬೇಕು ಅಂತ ನನಗೆ ಅನ್ನಿಸ್ತು. ಆ ರೀತಿಲಾದರೂ ಅವನು ನನ್ನಲ್ಲಿ ಅವನ ತಾಯಿನ ಕಾಣ್ಬೋದೇನೋ ಅನ್ನೋ ಚಿಕ್ಕ ಆಸೆ ಹುಡ್ತು. ಅದಕ್ಕೋಸ್ಕರನೇ ಆ ಡ್ಯಾನ್ಸ್ ಕಲಿತೆ. ಅದಕ್ಕೆ ಪೂರ್ಣಿ ಸಪೋರ್ಟ್ ಮಾಡಿದ್ಲು. ನಾನು ಡ್ಯಾನ್ಸ್ ಮಾಡಿದಾಗ ಒಂದು ಕ್ಷಣನಾದರೂ ಅಭಿಗೆ ಅವ್ರ ಅಮ್ಮ ನೆನಪಾಗಿದ್ರೆ ನನ್ನ ಆಸೆ, ನನ್ನ ಉದ್ದೇಶ ಈಡೇರ್ದಾಗೇನೆ. ಅಂದರೆ ಅಮ್ಮ ಇದನ್ನೆಲ್ಲ ಕಲ್ತಿದ್ದು ಅಭಿಗೋಸ್ಕರನಾ? ನಾನು ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿದ ತಕ್ಷಣ ಸುಮ್ಮನಾಗಿದ್ದೀನಿ, ಎಲ್ಲ ವಿಷಯನೂ ಮರ್ತೋಗಿದ್ದೀನಿ ಅಂತಲ್ಲ. ನಾನು ಹೇಳಿದ ವಿಷಯ ಏನಾಯಿತು? ಮನೆ ಭಾಗ ಆಗ್ತಿರ ತಾನೆ? ಆಯಿತು, ಮೊದಲು ತಿಂಡಿ ತಿನ್ನು, ಆಮೇಲೆ ಮಾತಾಡೋಣ. ಮಾತಾಡೋದು ಅಂದರೆ ಯಾವಾಗ? ಆ್ಯನಿವರ್ಸರಿ ಮುಗೀತಲ್ಲ, ನೀವು ಹೇಳ್ದಾಗೆ ಚೆನ್ನಾಗೂ ಆಯ್ತಲ್ಲ. ಈಗೇನಿದ್ರು ನನ್ನ ಮಾತನ್ನ ನಡೆಸ್ಕೊಡ್ಬೇಕಷ್ಟೇ. ಅಭಿ, ನಮ್ಮ ಆ್ಯನಿವರ್ಸರಿ ಪ್ರೋಗ್ರಾಮ್ ಇನ್ನೂ ಎಲ್ಲ ಮುಗಿದಿಲ್ಲ. ನಾಳೆ ಇನ್ನೊಂದು ಪ್ರೋಗ್ರಾಮ್ ಬಾಕಿ ಇದೆ. ಏನು? ಇನ್ನೊಂದು ಪ್ರೋಗ್ರಾಮಾ? ನಾಳೆ ಮುಂಬೈಯಿಂದ ಝೀ ನ್ಯೂಸ್ ಅವ್ರು ಬರ್ತಿದ್ದಾರೆ. ಅವರು ನಮ್ಮ ಮನೆ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ತಿದ್ದಾರೆ. ದೊಡ್ಡಪ್ಪ, ಈ ಮನೆ ಮತ್ತೆ ಕಂಪನಿ ಬಗ್ಗೆ ನ್ಯಾಷನಲ್ ಟೆಲಿವಿಷನಲ್ಲಿ ಟೆಲಿಕಾಸ್ಟ್ ಆಗುತ್ತಾ? ಮತ್ತೇನಮ್ಮ ಅನ್ಕೊಂಡಿದ್ಯಾ? ನಿಮ್ಮ ದೊಡ್ಡಪ್ಪನ ಸಾಧನೆ ಏನು ಕಮ್ಮಿನಾ? ನಿಜವಾಗ್ಲೂ ಹೆಮ್ಮೆ ಅನಿಸ್ತಿದೆ. ಅಂಥ ಚಾನಲಲ್ಲಿ ಇಂಟರ್ವ್ಯೂ ಕೊಡೋದಂದರೆ ಸಾಮಾನ್ಯದ ಮಾತಲ್ಲ. ಕಂಗ್ರಾಟ್ಸ್. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇಂಟರ್ವ್ಯೂ ಅದ್ರ ಪಾಡ್ಗೋದಾಗುತ್ತೆ. ಅದಕ್ಕಿಂತ ಮುಂಚೆನೇ ನೀವು ಭಾಗ ಮಾಡ್ಬೋದಲ್ಲ. ಆಸ್ತಿ ಭಾಗ ಮಾಡೋದು ಅಂದರೆ ದಿನಸಿ ಅಂಗಡಿಗೆ ಹೋಗಿ ಕಡಲೆ ಬೀಜ ತಂದಂಗೆ ಅಂದ್ಕೊಂಡ್ಯಾ? ಅದಕ್ಕೆಲ್ಲ ಪ್ರೊಸೀಜರ್ಸ್ ಇರುತ್ತೆ. 1-2 ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ. ನೋಡಬಿ, ಇಂಟರ್ವ್ಯೂ ಒಂದು ಮುಗಿಲಿ, ಆಮೇಲೆ ಮಿಕ್ಕಿದ ವಿಷಯ ಎಲ್ಲ ಮಾತಾಡೋಣ. ಹೌದವಿ, ನಿನ್ನ ಮನಸ್ಸು ಬದಲಾಯಿಸೋಕ್ಕಂತೂ ಆಗೋದಿಲ್ಲ. ಹಾಗಂದಮೇಲೆ ನಿನ್ನ ಮಾತು ಕೇಳದೆ ನಮಗೆ ಬೇರೆ ವಿಧಿ ಇಲ್ಲ. ದಯವಿಟ್ಟು ಈ ಇಂಟರ್ವ್ಯೂ ಮುಗಿಯೋವರೆಗೂ ಸ್ವಲ್ಪ ಸುಮ್ಮನೆ ಇದ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.